ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೀತಿಯ ಸ್ನೇಹಿತ ಮಿತ್ರರೇ, ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಈ ತಿಂಗಳು ಶುಭಪ್ರದವಾಗಿರಲಿ ಎಂದು ಕೇಳಿಕೊಳ್ಳುತ್ತಾ, ನಿಮ್ಮ ಮೇಷರಾಶಿಯವರ ಈ ಆಗಸ್ಟ್ ತಿಂಗಳ ಸಂಪೂರ್ಣ ಮಾಸಿಕದ ಈ ಒಂದು ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಆಗಸ್ಟ್ 2025 ಮೇಷರಾಶಿಯವರ ನಿಮ್ಮ ಪಾಲಿಗೆ ಸಾಕಷ್ಟು ಒಂದು ಬೆಳವಣಿಗೆಯ ಕಾಲವಾಗಿರಲಿದೆ. ಪುನರ್ ನಿರ್ದೇಶನ, ಪುನರ್ ಆವಿಷ್ಕಾರ ಮತ್ತು ಪ್ರಗತಿಯ ಹಾದಿಯಲ್ಲಿ ನೀವು ನಡೆಯುವ ಒಳ್ಳೆಯ ಒಂದು ಸಂದರ್ಭವಿದೆ. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ, ವ್ಯವಹಾರ, ಕುಟುಂಬ, ಪ್ರೇಮ, ಹಣಕಾಸು, ಆರೋಗ್ಯ ಒಂದೊಂದು ವಿಚಾರವನ್ನು ಕಲಿಯುವ ಕಾಲವಿದು. ಹಳೆಯ ತಪ್ಪುಗಳಿಂದ ನೀವು ಪಾಠ ಕಲಿತು ಮುಂದಕ್ಕೆ ಸಾಗುವಂತಹ ಒಂದು ಶಕ್ತಿಯು ಈ ತಿಂಗಳಲ್ಲಿ ನಿಮ್ಮ ಪಾಲಿಗೆ ಕೂಡಿ ಬರಲಿದೆ. ಸ್ನೇಹಿತರೆ, ಈ ಒಂದು ತಿಂಗಳ ನಿಮ್ಮ ಸಂಪೂರ್ಣ ಉದ್ಯೋಗ ಮತ್ತು ಕೆಲಸದ ವಿಚಾರವನ್ನು ನೋಡುವುದಾದರೆ, ಈ ತಿಂಗಳು ನಿಮಗೆ ಹೊಸ ಒಂದು ಜವಾಬ್ದಾರಿಗಳು ಮತ್ತು ಅವಕಾಶಗಳು ಬರಲಿದೆ. ಹಳೆಯ ಕೆಲಸದಲ್ಲಿ ಏರಿಕೆ ಅಥವಾ ಸ್ಥಾನೋನ್ನತಿಗಾಗಿ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ಸರ್ಕಾರಿ ಸೇವೆಯಲ್ಲಿ ಇದ್ದವರಿಗೆ ಒಳ್ಳೆಯ ಅನುಕೂಲಕರ ವಾತಾವರಣವಿರಲಿದೆ. ಹಾಗೂ ಸೋಲಿದ್ದ ಹಳೆಯ ಸ್ನೇಹಿತ ಒಂದು ಪರೀಕ್ಷೆಯ ಒಂದು ಫಲಿತಾಂಶ ಈ ಬಾರಿ ಉತ್ತಮವಾಗಿ ಬರುವ ಒಂದು ಸಾಧ್ಯತೆ ಇದೆ. ಹಾಗೂ ನೇಮಕಾತಿಯ ಅವಕಾಶಗಳು ಮತ್ತು ಉದ್ಯೋಗ ಬದಲಾವಣೆಯ ಯೋಚನೆ ಈ ತಿಂಗಳಲ್ಲಿ ನೀವು ಮಾಡುವಂಥ ಸಾಧ್ಯತೆ ಇರಲಿದೆ. ಈ ತಿಂಗಳಲ್ಲಿ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಒಂದು ಸಮನ್ವಯವನ್ನು ವಹಿಸಿಕೊಳ್ಳಿ. ಹಾಗೂ ಸಹಪಾಠಿಗಳ ನಡುವೆ ಒಂದು ಸಣ್ಣಪುಟ್ಟ ಸ್ಪರ್ಧೆಯ ಒಂದು ಜೊತೆಗೆ ಸಹಕಾರವೂ ಇರಲಿದೆ. ಇನ್ನು ಈ ತಿಂಗಳ ನಿಮ್ಮ ವ್ಯವಹಾರ ಮತ್ತು ವ್ಯಾಪಾರವನ್ನು ವಿಚಾರವಾಗಿ ನೋಡುವುದಾದರೆ, ಈ ತಿಂಗಳ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ಹೂಡಿಕೆಗಳಲ್ಲಿ ಒಳ್ಳೆಯ ಒಂದು ಲಾಭಗಳಿದೆ. ಆದರೆ ಹೊಸ ಅಂಗಡಿ ಮಾಲಿಕೆ ಅಥವಾ ಹೊಸ ಒಂದು ಪಾರ್ಟ್ನರ್ಗಳ ಒಂದು ತಾಳಮೇಳ ಸ್ವಲ್ಪ ಚೆಕ್ ಮಾಡಿಕೊಂಡು ಮುಂದುವರಿಯಿರಿ. ಹಿಂದಿನ ಸಾಲ ಪಾವತಿಸಲು ಈ ಒಂದು ಸಮಯ ನಿಮಗೆ ಉತ್ತಮವಾಗಿ ಕೂಡಿ ಬರಲಿದೆ. ಆನ್ಲೈನ್ ವ್ಯಾಪಾರ ಹಾಗೂ ಫ್ರೀಲಾನ್ಸ್ ಹೋಮ್ ಬಿಸ್ನೆಸ್ಗೆ ಇದು ಬೂಸ್ಟು ಕೊಡುವಂಥ ಸಮಯ. ಮತ್ತು ನಿಮ್ಮ ಒಂದು ಜಂಟಿ ವ್ಯವಹಾರವಿದ್ದರೆ ಲಾಭ ನಷ್ಟ ಸ್ಪಷ್ಟವಾಗಿ ಅದು ಬರೆಯಿರಿ. ಹಾಗೂ ಇನ್ನು ನಿಮ್ಮ ಈ ಕುಟುಂಬ ಮತ್ತು ಒಂದು ಪ್ರೀತಿಯ ವಿಚಾರವನ್ನು ನೋಡುವುದಾದರೆ, ಮನೆಯ ವಾತಾವರಣ ಈ ತಿಂಗಳಲ್ಲಿ ಸಮತೋಲನದಲ್ಲಿರಲಿದೆ. ತಂದೆ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ಗಮನ ಮಾಡಬೇಕಾದಂತಹ ತಿಂಗಳು. ಸಹೋದರರೊಂದಿಗೆ ಸಣ್ಣಪುಟ್ಟ ಒಂದು ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು. ಹಾಗೂ ಮನೆಯಲ್ಲೇ ಕಿರಿಕಿರಿಯ ಒಂದು ಮನೆಯಲ್ಲಿ ಏನೋ ಒಂದು ಕಿರಿಕಿರಿಯ ಗೊಂದಲದ ವಾತಾವರಣ ಮೂಡಬಹುದು. ಆದಷ್ಟು ಸ್ವಲ್ಪ ಎಚ್ಚರಿಕೆ ಇರಲಿ. ಆದಷ್ಟು ಈ ಒಂದು ಮನೆಯಲ್ಲಿ ನೀವು ಏಕತೆಯ ವಾತಾವರಣವನ್ನು ನಿರ್ಮಿಸಿಕೊಳ್ಳಿ. ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಪ್ರೀತಿಯ ಭಾವನೆ ಮತ್ತು ಪ್ರೇಮ ಒಂದು ಸಂಬಂಧದ ವಿಚಾರವನ್ನು ನೋಡುವುದಾದರೆ, ಪ್ರೀತಿಯಲ್ಲಿ ನಿಷ್ಠೆ ಮುಖ್ಯ. ಹೊಸ ಸಂಬಂಧ ಆರಂಭವಾಗುವಂತಹ ಒಂದು ಸಮಯವಾಗಿರಲಿದೆ. ವಿವಾಹದ ಬಗ್ಗೆ ಯೋಚಿಸುತ್ತಿದ್ದವರಿಗೆ ಒಂದು ಪರಿಚಯದ ಒಳ್ಳೆಯ ಒಂದು ಅವಕಾಶಗಳು ಕೂಡಿ ಬರಲಿದೆ. ದಾಂಪತ್ಯದಲ್ಲಿ ಸಣ್ಣ ಸಮಸ್ಯೆಗಳ ಒಂದು ಪರಿಹಾರವಾಗುವಂಥ ಸಾಧ್ಯತೆಗಳಿರತಕ್ಕಂಥ ತಿಂಗಳು. ಆದಷ್ಟು ನೋಡುವುದಾದರೆ ಮನಸ್ಸನ್ನು ಆದಷ್ಟು ನೀವು ಒಂದು ತೆರೆದಿಟ್ಟುಕೊಳ್ಳಿ. ಬಾಂಧವ್ಯದಲ್ಲಿ ಔದಾರ್ಯವಿರಲಿ, ಒಳ್ಳೆಯದಾಗಲಿದೆ. ಇನ್ನು ನಿಮ್ಮ ಹಣಕಾಸು ಮತ್ತು ಸ್ಥಿರತೆಯನ್ನು ನೋಡುವುದಾದರೆ, ನಕ್ಷತ್ರಗಳ ಪ್ರಕಾರ ಈ ತಿಂಗಳು ನಿಮ್ಮ ಆದಾಯವು ಸುಧಾರಣೆ ಹೊಂದುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಒಂದು ಸಮಯ. ಸಾಲ ತೀರಿಸಬಹುದಾದಂಥ ಸಮಯ. ದುಬಾರಿ ಖರ್ಚು ಕಡಿಮೆ ಮಾಡಿಕೊಳ್ಳಿ. ನಿತ್ಯದ ಖರ್ಚುಗಳ ಪ್ರಣಾಳಿಕೆಯಿಂದ
ಒಂದು ನಡೆಯನ್ನು ತೆಗೆದುಕೊಳ್ಳಿ. ಹಣ ಬಚಾವಿಸಲು ಒಂದು ಬಜೆಟನ್ನು ಮಾಡಿಕೊಳ್ಳಿ. ಲಗತ್ತಿಲ್ಲದ ಒಂದು ಖರ್ಚಿಗೆ ಆದಷ್ಟು ಅದನ್ನು ತಪ್ಪಿಸಿಕೊಳ್ಳುವುದು ಒಳಿತು. ಇನ್ನು ಈ ತಿಂಗಳ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ನಿಮಗೆ ಈ ತಿಂಗಳೊಂದು ಸಾಮಾನ್ಯ ಆರೋಗ್ಯ ಉತ್ತಮವಾಗಿರಲಿದೆ. ಆದರೆ ಒಂದು ಸಣ್ಣ ಪುಟ್ಟ ಜೀರ್ಣಕ್ರಿಯೆಯ ಸಮಸ್ಯೆಗಳು ಹಾಗೂ ಮಣಿಕಟ್ಟಿನ ನೋವುಗಳು, ಸಣ್ಣ ಪುಟ್ಟ ಒಂದು ಅನಾರೋಗ್ಯಗಳೆಲ್ಲ ಉಂಟಾಗಬಹುದು. ಆದಷ್ಟು ಆರೋಗ್ಯದಲ್ಲಿ ಜಾಗರೂಕತೆ ಬೇಕು. ಉತ್ತಮ ನಿದ್ರೆ ಮಾಡಿ, ಒಳ್ಳೆಯ ಆಹಾರವನ್ನು ನಿಯಮದ ಪ್ರಕಾರವಾಗಿ ಸೇವನೆ ಮಾಡಿಕೊಳ್ಳಿ. ಯೋಗವನ್ನು ಮಾಡಿ, ಪ್ರಾಣಾಯಾಮ ಮಾಡಿ ಸಹಕಾರಿಯಾಗಲಿದೆ. ಪ್ರತಿದಿನ 30 ನಿಮಿಷ ಒಂದು ಯೋಗ ಧ್ಯಾನಗಳನ್ನೆಲ್ಲ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ಇನ್ನು ನಿಮ್ಮ ವಿದ್ಯಾರ್ಥಿಗಳ ವಿಚಾರವನ್ನು ನೋಡುವುದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಇದು ಒಂದು ಉತ್ತಮ ಸಮಯ. ಗುರುಗಳಿಗೆ ನೆರವಿನ ಆಸರೆ ಬೇಕಾದಂತಹ ಸಮಯ. ಈ ಒಂದು ಆಗಸ್ಟ್ ತಿಂಗಳು ನಿಮಗೆ ಒಳ್ಳೆಯ ಒಂದು ಕಾಲ. ಅಧ್ಯಯನಕ್ಕೆ ಬಹು ಶ್ರೇಷ್ಠವಾದಂತಹ ಸಮಯ. ಹೆಚ್ಚಿನ ಸಮಯವನ್ನು ಮಕ್ಕಳು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಒಂದು ಪರಿಹಾರವನ್ನು ನೋಡುವುದಾದರೆ ಒಂದು ಮಂಗಳವಾರದ ದಿನ ಆಂಜನೇಯ ದೇವರಿಗೆ ಪಲ್ಲಕ್ಕಿ ಸೇವೆ ಅಥವಾ ತುಳಸಿಯ ಮಾಲೆಯನ್ನು ಅರ್ಪಿಸಿ ಅರ್ಚನೆಯನ್ನು ಮಾಡಿಸಿ. ಇಲ್ಲವಾದಲ್ಲಿ ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಪ್ರತಿದಿನ 27 ಬಾರಿ ಜಪಿಸಿ. ಹಾಸ್ಯಧರ್ಮಿ ಕನ್ನಡ ಧರ್ಮ ಕಥೆಗಳನ್ನು ಕೇಳುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿದೆ. ಆದಷ್ಟು ಒಂದು ದೇವತಾ ಆರಾಧನೆಗಳು ಮತ್ತು ನಿಮ್ಮ ಇಷ್ಟ ದೇವರ ಆರಾಧನೆ ಹಾಗೂ ಅನ್ನದಾನಗಳು ಇದನ್ನೆಲ್ಲ ಮಾಡಿಕೊಳ್ಳುವುದರಿಂದ ನಿಮ್ಮ ಸಣ್ಣ ಪುಟ್ಟ ಒಂದು ಗ್ರಹಚಾರಗಳು ಪರಿಹಾರವಾಗಲಿದೆ. ಒಂದು ದೇವತಾ ಒಂದು ಪ್ರಾರ್ಥನೆಯಿಂದ ಮನಸ್ಸಿಗೆ ಒಂದು ನೆಮ್ಮದಿಯು ಪ್ರಾಪ್ತಿಯಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಒಂದು ಶುಭ ಸಂಖ್ಯೆಗಳನ್ನು ನೋಡುವುದಾದರೆ ಈ ತಿಂಗಳು 3, 9, 27 ನಿಮಗೆ ಶುಭ ಒಂದು ದಿನವಾಗಿರಲಿದೆ. ಮತ್ತು ಈ ತಿಂಗಳ ನಿಮ್ಮ ಶುಭ ಒಂದು ಬಣ್ಣಗಳನ್ನು ನೋಡುವುದಾದರೆ ಕೆಂಪು ಮತ್ತು ಹಸಿರು ಈ ತಿಂಗಳಲ್ಲಿ ನಿಮಗೆ ತುಂಬ ಶುಭವನ್ನು ತರಲಿದೆ. ಈ ತಿಂಗಳಲ್ಲಿ ನಿಮಗೆ ಶುಭ ದಿಕ್ಕನ್ನು ನೋಡುವುದಾದರೆ ದಕ್ಷಿಣ ಮತ್ತು ಪೂರ್ವ ನಿಮಗೆ ಒಂದು ಶ್ರೇಷ್ಠ ಒಂದು ದಿಕ್ಕಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಶುಭ ರತ್ನಗಳು ತಾಂಬೂಲ ಧಾತು ಎಂಬಂತಹ ಒಂದು ರತ್ನ ಹಾಗೂ ಈ ಒಂದು ರತ್ನವನ್ನು ನೀವು ಧರಿಸಿದಲ್ಲಿ ಸ್ವಲ್ಪ ಈ ತಿಂಗಳು ನಿಮಗೆ ಶ್ರೇಷ್ಠವಾಗಲಿದೆ ಮತ್ತು ಒಂದು ಒಳ್ಳೆಯ ಶುಭ ಫಲಗಳು ದೊರೆಯಲಿದೆ. ಇಲ್ಲವೇ ಇನ್ನು ಈ ತಿಂಗಳ ನಿಮ್ಮ ಶ್ರೇಷ್ಠ ದಿನಗಳನ್ನು ನೋಡುವುದಾದರೆ 5, 7, 12, 21, 25 ಇದಿಷ್ಟು ನಿಮಗೆ ಶುಭ ಸಂಖ್ಯೆಗಳಾಗಲಿದೆ ಮತ್ತು ಶುಭ ದಿನಗಳು ಹೌದು. 5, 7, 12, 21, 25 ಈ ತಿಂಗಳ ನಿಮ್ಮ ಒಂದು ಶ್ರೇಷ್ಠ ದಿನಗಳಾಗಲಿದೆ. ಈ ಒಂದು ದಿನಗಳಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಒಂದು ಅಚ್ಚುಕಟ್ಟಾಗಿ ಮಾಡಿದಲ್ಲಿ ಒಂದು ಒಳ್ಳೆಯ ನಿಮಗೆ ಫಲ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ತಿಂಗಳ ನಿಮ್ಮ ಎಚ್ಚರಿಕೆಯ ದಿನಗಳು 3, 11, 18 ಮತ್ತು 27 ಇದು ನಿಮಗೆ ಸ್ವಲ್ಪ ಎಚ್ಚರಿಕೆ ಮಾಡಬೇಕಾದಂತಹ ದಿನಗಳು. ಈ ದಿನಗಳಲ್ಲಿ ನೀವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡದೇ ಇರುವಂಥದ್ದು, ಹಣಗಳನ್ನು ಹೂಡಿಕೆ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಉತ್ತಮ ಕೆಲಸಗಳನ್ನು ಆದಷ್ಟು ಮಾಡದೇ ಇರುವುದು ನಿಮಗೆ ಶುಭವನ್ನು ತರಲಿದೆ. ಇನ್ನು ಈ ತಿಂಗಳ ನಿಮ್ಮದು ಒಂದು ಸಂದೇಶವನ್ನು ನೋಡುವುದಾದರೆ ನೀವು ಇಂದು ಮಾಡುತ್ತಿರುವಂತಹ ಒಂದು ನಡುಕದ ಕೆಲಸವೇ ನಾಳೆಯ ಜಯದ ಅಡಿಪಾಯವಾಗಬಹುದು. ಧೈರ್ಯ, ದೃಢತೆ ಮತ್ತು ಸಂಯಮ ಮುಖ್ಯ. ಈ ಮೂರನ್ನು ನೀವು ಜತೆಯಾಗಿಟ್ಟುಕೊಂಡು ಈ ತಿಂಗಳು ನೀವು ನಿಮ್ಮ ಪಕ್ಕದಲ್ಲಿ ಮುನ್ನಡೆದರೆ ನಿಮಗೆ ಒಳ್ಳೆಯ ಒಂದು ಆಗಸ್ಟ್ ತಿಂಗಳು ಒಳ್ಳೆಯ ಒಂದು ಫಲವನ್ನು ತಂದುಕೊಡಲಿದೆ. ಹಾಗೂ ಒಂದು ಇಷ್ಟ ದೇವರ ಆರಾಧನೆ, ಕುಲದೇವರು, ನಿಮ್ಮ ಒಂದು ಇಷ್ಟ ದೇವರನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯ ಶುಭ ಫಲವನ್ನು ಭಗವಂತ ನಿಮಗೆ ಕರುಣಿಸಲಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಮತ್ತು ಪ್ರತಿ ತಿಂಗಳ ಒಂದು ತಿಂಗಳ ಭವಿಷ್ಯಗಳು ಹಾಗೂ ಇನ್ನಿತರ ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಗೂ ಒಂದು ಒಳ್ಳೆಯ ಒಂದು ಉತ್ಸಾಹ ನೀವು ಕೊಟ್ಟಂತಾಗುತ್ತದೆ. ಹಾಗೂ ನಿಮ್ಮ ಒಂದು ಸಹಕಾರ ಹೀಗೆ ಇರಲಿ ಎಂದು ನಾವು ಆಶಿಸುತ್ತಾ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ಒಂದು ತಿಂಗಳ ವಿಡಿಯೋಗಳೊಂದಿಗೆ, ಭವಿಷ್ಯದ ವಿಡಿಯೋಗಳೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ಎಲ್ಲರಿಗೂ